ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮೆಲ್ಲರ ಗೆಳೆಯ ಕಾಮ್ ರೈಡರ್. ಸೊ ಇವತ್ತು ಒಂದು ವಿಶೇಷ ವ್ಲಾಗ್, ಅಂದರೆ ಅದು ಕನ್ನಡ ವ್ಲಾಗ್. ಸೊ ಯಾಕೆ ಈ ಕನ್ನಡ ವ್ಲಾಗ್? ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ನನ್ನ ಗೆಳೆಯ ಬಿಗ್ ಬ್ಯಾಂಗ್ ಬೈಕರ್ ಹೇಳಿದ ಹಾಗೆ 100, 200, 300 ಈ ಥರ ಮಲ್ಟಿಪಲ್ಸ್ ಆಫ್ 100 ಸಬ್ಸ್ಕ್ರೈಬರ್ಸಲ್ಲಿ ರೀಚ್ ಆದಾಗ ಒಂದು ಕನ್ನಡ ವ್ಲಾಗ್ ಮಾಡಿ ಅಂತ. ಸೊ ಹಾಗಾಗಿ ಮೊನ್ನೆ ಅಷ್ಟೇ ನಾನು 100 ಸಬ್ಸ್ಕ್ರೈಬರ್ಸ್ ರೀಚ್ ಆದೆ, ಅಂದರೆ 100 ಸಬ್ಸ್ಕ್ರೈಬರ್ಸ್ ರೀಚ್ ಆಗಿರೋದಕ್ಕೆ ಇವತ್ತೊಂದು ವಿಶೇಷ ವ್ಲಾಗ್, ಅಂದರೆ ಅದೇ ಕನ್ನಡ ವ್ಲಾಗ್. ಸೊ ಗೆಳೆಯ ಬಿಗ್ ಬ್ಯಾಂಗ್ ಬೈಕರ್, ಈ ವ್ಲಾಗ್ ನಿನಗಾಗಿ. ಸೊ ಕನ್ನಡದಲ್ಲಿ ಏನೋ ಮಾತಾಡಬೇಕು ಅಂತ ಅಂದ್ಕೊಂಡೆ. ಏನು ಮಾತಾಡಲಿ ಕನ್ನಡದಲ್ಲಿ? ಸೊ ಮಾತಾಡೋಕ್ಕಿಂತ ಹೆಚ್ಚಾಗಿ ಒಂದು ಹಾಡು ಹೇಳಿದರೆ ಹೇಗಿರುತ್ತೆ? ಸೊ ನಮ್ಮ ಒಂದು ಅಣ್ಣವ್ರದ್ದು, ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರೋ ಹಾಡನ್ನೇ ಹಾಡ್ತೀನಿ. ಕಾಶೀಲಿ ಸ್ನಾನ ಮಾಡು, ಕಾಶ್ಮೀರ ಸುತ್ತಿ ನೋಡು, ಜೋಗದ ಗುಂಡಿ ಒಡೆಯ ನಾನೆಂದು ಕೂಗಿ ಹಾಡು. ಅಜಂತ ಎಲ್ಲೋರನ್ನ ಬಾಳಲ್ಲಿ ಒಮ್ಮೆ ನೋಡು, ಬಾದಾಮಿ ಐಹೊಳೆಯ ಚಂದಾನ ತೂಕ ಮಾಡು. ಕಲಿಯೋಕೆ ಕೋಟೆ ಭಾಷೆ, ಆಡೋಕೆ ಒಂದೇ ಭಾಷೆ, ಕನ್ನಡ ಕನ್ನಡ ಕಸ್ತೂರಿ ಕನ್ನಡ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿಯೋದಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ಇದು ಗುರಿ ತೋರಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಸೊ ಸ್ನೇಹಿತರೆ, ಇಲ್ಲಿಗೆ ನನ್ನ ಕನ್ನಡ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸೊ ಬಿಗ್ ಬ್ಯಾಂಗ್ ಬೈಕರ್, ಬಹುಶಃ ಖುಷಿಯಾಗಿರ್ಬೋದು ನಿನಗೆ ಸ್ನೇಹಿತರೆ. ಹಾಗೆ ಅಲ್ಲಿ ಇಲ್ಲಿ ಆಂಗ್ಲ ಪದವನ್ನು ಬಳಸಿದ್ದೇನೆ, ದಯವಿಟ್ಟು ಕ್ಷಮಿಸಿ. ಇಲ್ಲಿ ಹೇಳ್ತಾ ನನ್ನ ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕೊನೆಯದಾಗಿ ಒಂದೇ ಒಂದು ಸಾಲು, ಎಲ್ಲಾದರೂ ಇರು ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಇದನ್ನೇ ಸ್ವಲ್ಪ ರಾಗವಾಗಿ ಹಾಡಿದರೆ, ಎಲ್ಲಾದರೂ ಇರು ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಎಲ್ಲಾದರೂ ಇರು ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು.